ಮುಂದೆ ಎಂದಾದ್ರೂ ಮಕ್ಕಳಾಗ್ಬೇಕಾ? ಹಾಗಾದ್ರೆ ಫರ್ಟಿಲಿಟಿ ಪ್ರಿಸರ್ವೇಶನ್ ನೀವು ಅಂದ್ಕೊಂಡಿದ್ದಕ್ಕಿಂತ ಮುಂಚಿತವಾಗಿಯೇ ಪ್ರಾರಂಭವಾಗಬೇಕು. ಮತ್ತು ಇದು ಕೇವಲ ಮಹಿಳೆಯರಿಗೆ ಮಾತ್ರವಲ್ಲ. ಹೆಚ್ಚಿನ ಜನರು ಮಗುವನ್ನು ಪಡೆಯಲು ಸಿದ್ಧರಾದಾಗ ಮಾತ್ರ ಫರ್ಟಿಲಿಟಿ ಬಗ್ಗೆ ಯೋಚಿಸುತ್ತಾರೆ. ಆದ್ರೆ ಇಂದಿನ ನಿಮ್ಮ ಲೈಫ್ ಸ್ಟೈಲ್ ಅಭ್ಯಾಸಗಳು ನಿಮ್ಮ ಭವಿಷ್ಯದ ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರಬಹುದು. ಫಸ್ಟ್, ಮಹಿಳೆಯರಿಗಾಗಿ ಹೆಲ್ದಿ ವೇಟ್ ಕಾಪಾಡಿಕೊಳ್ಳಿ. ತೂಕ ಅತಿ ಕಡಿಮೆ ಅಥವಾ ಜಾಸ್ತಿ ಇದ್ರೆ ಓವ್ಯುಲೇಷನ್ ಡಿಲೇ ಆಗಬಹುದು ಹಾಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಬಹುದು. ಸ್ಮೋಕಿಂಗ್ ಖಂಡಿತ ಮಾಡಬೇಡಿ, ಇದು ನಿಮ್ಮ ಎಕ್ಸ್ ಕ್ವಾಲಿಟಿನ ಕಡಿಮೆ ಮಾಡುತ್ತೆ. ನಿದ್ದೆಗೆ ಆದ್ಯತೆ ನೀಡಿ ಮತ್ತು ಸ್ಟ್ರೆಸ್ ಮ್ಯಾನೇಜ್ ಮಾಡ್ಕೊಳ್ಳಿ. ಈಗ ಪುರುಷರ ಸರದಿ, ಅತಿಯಾದ ತೂಕ ಟೆಸ್ಟೋಸ್ಟಿರೋನ್ ನ ಮಟ್ಟ ಮತ್ತು ಸ್ಪರ್ಮ್ ಕ್ವಾಲಿಟಿಯನ್ನು ಕಡಿಮೆ ಮಾಡುತ್ತೆ. ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ನ ಆದಷ್ಟು ಅವಾಯ್ಡ್ ಮಾಡಿ, ಇದು ಸ್ಪರ್ಮ್ ಕೌಂಟ್ ನ ಕಡಿಮೆ ಮಾಡುತ್ತೆ. ಇಲ್ಲದಿದ್ರೆ ಸ್ಪರ್ಮ್ ಕೌಂಟ್ ಡ್ರಾಪ್ ಆಗಬಹುದು. ಮುಖ್ಯವಾಗಿ ಅತಿಯಾದ ಶಾಖದಿಂದ ದೂರವಿರಿ. ಪದೇ ಪದೇ ಹಾಟ್ ಟಬ್ಸ್ ಬಳಸೋದು, ಲ್ಯಾಪ್ಟಾಪ್ ನ ದೀರ್ಘಕಾಲ ತೊಡೆ ಮೇಲೆ ಇಟ್ಕೊಳ್ಳೋದು ಸ್ಪರ್ಮ್ ಪ್ರೊಡಕ್ಷನ್ ಗೆ ಒಳ್ಳೆಯದಲ್ಲ. ಈಗ ಇಬ್ಬರಿಗೂ ಅನ್ವಯಿಸುವ ಕೊನೆಯ ಮಾತು, ಒಳ್ಳೆಯ ನ್ಯೂಟ್ರಿಷನ್ ಇರೋ ಆಹಾರ ತಿನ್ನಿ. ಆದ್ರೆ ನೆನಪಿಡಿ, ಎಲ್ಲದಕ್ಕಿಂತ ದೊಡ್ಡ ಫ್ಯಾಕ್ಟರ್ ಅಂದ್ರೆ ಏಜ್. ವಯಸ್ಸಿನಿಂದ ನೈಸರ್ಗಿಕವಾಗಿ ಆಗುವ ಫರ್ಟಿಲಿಟಿ ಕುಸಿತವನ್ನು ಲೈಫ್ ಸ್ಟೈಲ್ ಇಂದ ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಭವಿಷ್ಯದ ಆರೋಗ್ಯಕ್ಕಾಗಿ ಈಗ ಯಾವ ಲೈಫ್ ಸ್ಟೈಲ್ ಹ್ಯಾಬಿಟ್ ಚೇಂಜ್ ಮಾಡ್ಕೊಳ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಮುಖ್ಯವಾದ ರೀಲ್ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.